ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನು ಮೇಕಪ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಆದ್ದರಿಂದ ನನಗೆ ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ. ಶಿವರಾತ್ರಿ ಆಗಿರೋದ್ರಿಂದ ನಾವು ಸ್ವಲ್ಪ ಆಚೆ ಹೋಗಿ ಪರ್ಚೇಸ್ ಮಾಡ್ಕೊಂಬರೋಣ, ದೇವ್ರ ಪೂಜೆಗೆ ಏನೇನು ಬೇಕು ಅಂತೇಳಿ ಹೋದ್ವಿ. ಮಕ್ಕಳಿಗೆಲ್ಲ ಅಲ್ಲೇ ತಿಂಡಿ ಕೊಡಿಸ್ಬಿಟ್ಟು ನಾನು ಸ್ವಲ್ಪ ಗ್ರಾಸ್ ಮ್ಯಾಟ್ ಬೇಕಾಗಿತ್ತು. ಸೊ ಅದನ್ನು ತೊಗೊಂಬರೋಣ ಅಂತ ಹೋದ್ವಿ. ಸೊ ಗ್ರಾಸ್ ಮ್ಯಾಟ್ನ ಪರ್ಚೇಸ್ ಮಾಡಿದೆ. ಸೊ ಫೈನಲಿ ಈ ಒಂದು ಮ್ಯಾಟ್ಗೆ ಅವನು ಎಷ್ಟೊಂದು ಹೇಳ್ದ ರೇಟು, ಬಟ್ ಏನು ಮಾಡೋಕ್ಕಾಗಲ್ಲ, ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಎಷ್ಟಾದರೂ ಪರವಾಗಿಲ್ಲ ಅಂತೇಳಿ ತೊಗೊಬಂದೆ. ಹಾಗೆ ಸ್ವಲ್ಪ ಪೂಜೆಗೆಲ್ಲ ಹೂವುಗಳು ಬೇಕಿತ್ತು. ಹೂವು, ಹಣ್ಣು ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಅಲ್ಲೇ ಸ್ವಲ್ಪ KR ಪುರಂ ITI ರೋಡ್ ಹತ್ರ ಗೊತ್ತಿರುತ್ತೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಹೂಗಳಿಟ್ಟಿದ್ರು, ಸಕ್ಕತ್ತಾಗಿದ್ವು ನೋಡೋದಕ್ಕೆ. ದೂರದಿಂದ ಹತ್ತಕ್ಕೆ ಹೋದರೆ ಅಂತ ಏನು ಕ್ವಾಲಿಟಿ ಇರಲಿಲ್ಲ, ಬಟ್ ಆದ್ರೂ ತೊಗೊಂಡೆ ಅವ್ರ ಹತ್ರನೇ. ಹೂವೆಲ್ಲ ತೊಗೊಂಡು, ಫ್ರೂಟ್ಸ್ ತೊಗೊಂಡು, ಸೊ ಇಷ್ಟನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಂದಾಗೆ ನಾನು ದೀಪಿಕಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿಗೆ ಜಾಯ್ನ್ ಆಗಿರೋದು. ಸೊ ಅಲ್ಲಿ ಮಾರ್ನಿಂಗ್ 10 o'clock to 4 o'clock ಕ್ಲಾಸ್ ಇರೋದ್ರಿಂದ ನನಗೆ ಕುಕ್ಕಿಂಗ್ ಬ್ಲಾಗ್ಸ್ಗಳನ್ನ ಹಾಕೋದಕ್ಕೆ ಆಗ್ತಿಲ್ಲ. ಬಟ್ ಈ ಥರ ವೀಡಿಯೋಗಳನ್ನ ಮಾಡಿ ಹಾಕೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ಅಂತೂ ಇಂತೂ ಮನೆ ರೀಚ್ ಆದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು TV ಕ್ಯಾಬಿನೆಟು. ಇಲ್ಲಿ ಶಿವಾನ ಇಟ್ಟಿದ್ದೀನಿ. ಸೊ ಇವತ್ತು ಶಿವನಿಗೆ ಸ್ವಲ್ಪ ಡೆಕೋರೇಟ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ತೊಗೊಬಂದಿದ್ದೀನಿ. ಸೊ ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ, ಮಾಪ್ ಮಾಡಿ, ಸೊ ಸ್ನಾನ ಎಲ್ಲ ಮಾಡಿ ರೆಡಿ ಆದೆ. ಸೊ ಇವಾಗ ಶಿವನ ನೀಟಾಗಿ ತೆಗೆದು ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಶಿವನೆಲ್ಲ ತೆಗೆದು ಗ್ರಾಸ್ ಮ್ಯಾಟ್ನ ನೀಟಾಗಿ ತೊಳೆದು ಅದನ್ನು ಡ್ರೈ ಮಾಡಿ ಮ್ಯಾಟ್ನ ಇಟ್ಟು ಶಿವನ ಅಭಿಷೇಕ ಮಾಡಿ ಕೂರಿಸ್ತಾ ಇದ್ದೀನಿ. ಸೊ ಶಿವ ತುಂಬ ದೊಡ್ಡದಿರೋದ್ರಿಂದ ಶಿವನಿಗೆ ಅಷ್ಟು ಏನಂತಾರೆ, ಈ ಶಿವನಿಗೆ ನಾನು ನೀಟಾಗಿ ಅಭಿಷೇಕ ಮಾಡಲಿಲ್ಲ. ಬರೀ ಹಾಲು ಮತ್ತು ಜೇನುತುಪ್ಪ ಹಾಕಿ ಮಾತ್ರ ಅಭಿಷೇಕ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ಹೂ ಮೂಡಿಸಿ ಶಿವನಿಗೆ ಫೇವ್ರೆಟ್ ಫ್ರೂಟ್ಸು, ಅದ್ರ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಎಣ್ಣೆ ಎಲ್ಲ ಹಾಕಿ ದೀಪನ ಹಚ್ಚಿ ದೇವ್ರ ಹತ್ರ ಇವತ್ತು ದಿನ ಬೆಳಿಗ್ಗೆಯಿಂದ ಉಪವಾಸ ಇರೋದ್ರಿಂದ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಕೇಳ್ಕೊಂಡಿದ್ದೀನಿ. ಸೊ ಆದಷ್ಟು ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತಲೇ ಕೇಳ್ಕೊಂಡಿದ್ದೀನಿ. ಗೊತ್ತು ಎಷ್ಟೋ ಜನ ಇವತ್ತು ಏನೇನೋ ಬೇಡ್ಕೋತಾರೆ, ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡೋ ಕೆಲಸನ ಮಾಡಿ ಆ ಕೆಲಸದಲ್ಲಿ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ನನಗೆ ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು ಮಾಡೋ ಕೆಲಸದ ಮೇಲೆ ನಾವು ದೇವ್ರನ್ನ ನೋಡಬೇಕು. ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ, ನಾವೆಷ್ಟು ಶ್ರಮ ಪಡ್ತಿದ್ದೀವಿ, ಅದ್ರ ಮೇಲೆ ನಮಗೆ ರಿಸಲ್ಟ್ ಇರುತ್ತೆ. ಸೊ ಲಿಂಗನ ಕೂಡ ವಾಶ್ ಮಾಡಿ ನೀಟಾಗಿ ಸೊ ಅಭಿಷೇಕನ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ಹಾಲಿನ ಅಭಿಷೇಕ ಮಾಡಿ, ಆಮೇಲೆ ಮೊಸರು ಹಾಕಿ ಅಭಿಷೇಕ ಮಾಡಿದೆ. ಅದಾದಮೇಲೆ ತುಪ್ಪನ ಕೂಡ ಆ್ಯಡ್ ಮಾಡಿಕೊಂಡೆ. ತುಪ್ಪ ಆದಮೇಲೆ ಜೇನುತುಪ್ಪನೂ ಕೂಡ ಆ್ಯಡ್ ಮಾಡಿದೆ. ಜೇನುತುಪ್ಪ ಹಾಕಿ ಕೊನೆಗೆ ಸಕ್ಕರೆನೂ ಕೂಡ ಆ್ಯಡ್ ಮಾಡಿ ಅಭಿಷೇಕನ ಫಿನಿಷ್ ಮಾಡಿದೆ. ಈ ಅಭಿಷೇಕನ ಮಾಡ್ತಾನೆ ನಮ್ಮ ಮನಸ್ಸಲ್ಲಿರೋ ನಮಗೆ ಏನೇನೆಲ್ಲ ಇಷ್ಟ ಅರ್ಥಗಳು, ಅಂದರೆ ಏನೇನು ಆಗಬೇಕು ಅಂದ್ಕೊಂಡಿರುತ್ತೆ ಅದನ್ನೆಲ್ಲ ಬೇಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಮುಗಿಸಿ ಮತ್ತು ಲಿಂಗ ಎಲ್ಲ ನೀಟಾಗಿ ಇನ್ನೊಂದು ಸಲ ನೀರಲ್ಲಿ ಹಾಕಿ ನೀರನ್ನು ಅಭಿಷೇಕ ಮಾಡಿ ಫಿನಿಷ್ ಮಾಡಿ ನೆಕ್ಸ್ಟು ಪೂಜೆನ ಸ್ಟಾರ್ಟ್ ಮಾಡಿದೆ. ಈ ಟೈಮಲ್ಲಿ ತುಂಬ ಅಂದ್ಕೊಂಡಿದ್ದೀನಿ, ಈ ವರ್ಷ 2025ರಲ್ಲಿ ಒಂದು ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಅದೆಲ್ಲ ಬೇಗ ಆಗುತ್ತೆ ಅಂತ ಹೇಳಿ. ಶಿವ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಏನು ಅಂದ್ಕೊಂಡಿದ್ದೀನಿ, ನನ್ನ ಹಸ್ಬೆಂಡ್ ಏನು ಅಂದ್ಕೊಂಡಿದ್ದಾರೆ, ಅದು ಪ್ರತಿಯೊಂದು ಹೆಜ್ಜೆನಲ್ಲೂ ಅವ್ರು ನಮ್ಮನ್ನು ಏನಂತಾರೆ, ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ತುಂಬಾ ಇದೆ ಯಾವಾಗ್ಲೂ. ಸೊ ನನಗೆ ಶಿವರಾತ್ರಿ ಅಂದ್ರೇ ಒಂದು ಫೇವ್ರೆಟ್ ಹಬ್ಬ ಅಂತಲೇ ಹೇಳ್ಬೋದು. ಯಾವ ಹಬ್ಬನ ಮಿಸ್ ಮಾಡಿದ್ರೂ ನನ್ನ ಹಸ್ಬೆಂಡ್ ಶಿವರಾತ್ರಿ ಹಬ್ಬನ ಮಿಸ್ ಮಾಡೋದಿಲ್ಲ, ಅಷ್ಟು ಒಂದು ಇಷ್ಟ. ಸೊ ನೋಡ್ತಿದ್ದೀರಲ್ಲ ಶಿವನ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಮನಸ್ಸಲ್ಲಿರೋದನ್ನೆಲ್ಲ ಬೇಡ್ಕೊಂಡು ಲಿಂಗನ ಇಟ್ಟು ಮತ್ತು ಲಿಂಗಕ್ಕೆ ಹೂ ಮುಡಿಸಿ ಬಿಲ್ಲೋಪತ್ರೆ ಎಲೆನ ಇಟ್ಟು ದೇವ್ರನ್ನ ಪೂಜೆ ಮಾಡಿ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡ್ವಿ. ಹಾಗೆ ಕಂಪ್ಲೀಟ್ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈ ದಿನ ಉಪವಾಸ ಇದ್ದೀನಿ ಅಂತಲೇ ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿ ದಿನ ಕಳೀತು. ಸೊ ಪೂಜೆ ಮಾಡ್ತಾನೆ ನಾನು ಪೂಜೆ ಮಾಡೋದ್ರಲ್ಲೇ ಮುಳುಗೋಗಿದೆ ಅಂತಲೇ ಹೇಳ್ಬೋದು. ದೇವ್ರನ್ನ ನೆನೆಸ್ಕೊಂಡು ಬರೀ ದೇವ್ರ ಭಕ್ತಿಯಲ್ಲೇ ಮುಳುಗೋಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ತುಂಬ ಇಷ್ಟ ನಮಗೆ ಶಿವ ಅಂತ ಹೇಳಿದ್ರೆ. ಸೊ ಕಂಪ್ಲೀಟ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ದೇವ್ರ ಪ್ರಸಾದ ಇಟ್ಟು ನೈವೇದ್ಯನ ಇಟ್ಟಿದ್ದೆ ನಾನು. ನಿಮ್ಮ ಮನೇಲಿ ನೀವು ಯಾವ ರೀತಿ ಶಿವರಾತ್ರಿ ಹಬ್ಬನ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಇವತ್ತು ಶಿವರಾತ್ರಿ ಹಬ್ಬನ ಮಾಡಿ ಉಪವಾಸ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಉಪವಾಸ ಇದ್ದು ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಬೇಗ ಈಡೇರಲಿ ಅಂತ ಹೇಳ್ತೀನಿ. ಸೊ ನಮ್ಮ ಶಿವ ನನಗೆ ತುಂಬಾ ಫೇವ್ರೆಟ್ಟು. ಪ್ರತಿದಿನ ಎದ್ದಿದ ತಕ್ಷಣ ನಾವು ಶಿವನ ಮುಖ ನೋಡಲೇಬೇಕು, ಅಷ್ಟು ಒಂದು ಅಡಿಕ್ಷನ್ ನನಗೂ ನನ್ನ ಗಂಡನಿಗೂ.
ಸೊ ನಮ್ಮ ಶಿವಂಗೆ ಫೈನಲ್ ಆಗಿ ಕರ್ಪೂರದ ಆರತಿ ಮಾಡಿ ಆರತಿನ ಬೆಳಗಿ ಈ ಪೂಜೆನ ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ. ಸೊ ವಿಡಿಯೋದಲ್ಲಿ ಏನಾದರೂ ಪೂಜೆದ ಬಗ್ಗೆ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ಎಷ್ಟು ಮಟ್ಟಿಗೆ ಗೊತ್ತೋ ಅಷ್ಟು ಮಟ್ಟಿಗೆ ನಾನು ಪೂಜೆನ ಮಾಡಿದ್ದೀನಿ. ಸೊ ಇದಾದಮೇಲೆ ನಾನು ಮಾಡಿರುವಂಥ ವಿಡಿಯೋ ಬರುತ್ತೆ, ಸೊ ಕಂಪ್ಲೀಟ್ ವಿಡಿಯೋ ಪೂಜೆದು. ಸೊ ಅದನ್ನು ಕೂಡ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು.